ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷ HR ಮಾದೇಶ್ ಅವರ ನೇತೃತ್ವದಲ್ಲಿ ಶಾಸಕ HC ಬಾಲಕೃಷ್ಣರವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಬಾಲಕೃಷ್ಣರವರನ್ನ ಭೇಟಿ ಮಾಡಿ ಹಾರ ಶಾಲು ಹಾಕಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ದೊಡ್ಡಬಾಣಿಗೆರೆ ಮಾರಣ್ಣ, ಕಾರ್ಯದರ್ಶಿ ಸುಧೀಂದ್ರ, ಉಪಾಧ್ಯಕ್ಷ ಗಿರೀಶ್, ಖಜಾಂಚಿ ಜಗದೀಶ್, ನಿರ್ದೇಶಕರುಗಳಾದ GTV ವೆಂಕಟೇಶ್, ನಾಗರಾಜು, ವೀರೇಶ್, ವಿಶ್ವನಾಥ್ರವರುಗಳು ಹಾಜರಿದ್ದರು. ನಂತರ ಸಚಿವ HC ಬಾಲಕೃಷ್ಣರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮಾಗಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತೇನೆ ಎಂದರು. ಹಾಗೂ ಖಾತೆ ವಿಚಾರವಾಗಿ ನಾನು ಮುಖ್ಯಮಂತ್ರಿ, ನನಗೆ ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸುತ್ತೇನೆ ಎಂದರು. ಅಸಮಾಧಾನಿತರು ಇದ್ದೇ ಇರುತ್ತಾರೆ, ಮುಖ್ಯಮಂತ್ರಿಗಳು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗುತ್ತಾರೆ ಎಂದರು. ಮಾಗಡಿಗೆ ಸಚಿವರಾಗಿ ಬರ್ತಾ ಇದ್ದೀರಾ, ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಸರ್? ಏನಿಲ್ಲ, ನಾಳೆ ಬರೀ ದೇವ್ರ ದರ್ಶನ ಅಷ್ಟೇ. ಸೋಮೇಶ್ವರ ಸ್ವಾಮಿ, ಗೇಟ್ ಕಡೆ ಗಣಪತಿ, ರಂಗನಾಥ ಸ್ವಾಮಿ ಮತ್ತು ನಮ್ಮ ದತ್ತಾತ್ರೇಯ ದೇವಸ್ಥಾನ ಅಷ್ಟೇ. ನಾಳೆ ಅಲ್ಲೇ ಇರ್ತೀನಿ, ನಾಡ್ದು ಅಲ್ಲೇ ಇರ್ತೀನಿ. ಬೆಳಿಗ್ಗೆ ಭಾನುವಾರದಿಂದ ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಮಧ್ಯಾಹ್ನದ ಮೇಲೆ ಊರಿಗೆ ಹೋಗ್ತೀನಿ. ಸರ್, ನೀವು ಪ್ರತಿ ಬಾರಿ ಹೇಳ್ತಾ ಇದ್ರಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಆಡಳಿತ ಪಕ್ಷ ಇರಬೇಕು ಅಂತ. ಆಡಳಿತ ಪಕ್ಷದ ಜೊತೆಗೆ ತಾವು ಮಂತ್ರಿ ಕೂಡ ಆಗಿದ್ದೀರಾ, ಜೊತೆಗೆ ಜಿಲ್ಲಾ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದೀರಾ ಸರ್. ಈ ಮಾಗಡಿ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ಸರ್? ಮುಂದೆ ನೋಡಿರುತ್ತೆ ನೀವು, ಈಗಾಗಲೇ ಅಭಿವೃದ್ಧಿ ಆಗ್ತಾ ಇದೆ. ವಿಶ್ಲೇಷಣೆ ಮಾಡೋಣ, ಕೂತ್ಕೊಂಡು ಒಬ್ಬೊಬ್ಬರು ಚರ್ಚೆ ಮಾಡೋಣ. ನೀವು ಏನೋ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸಿ, ನಿಮ್ಮ ಸಲಹೆಗಳನ್ನ ಕೊಡಿ. ಖಂಡಿತ ತಗೊಂಡು ನೀವೇನು ನಾನೀಗೇನೋ ಒಂದು ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ. ನೀವು ಇನ್ನೇನಾದ್ರೂ ವಿಶೇಷವಾಗಿ ಮಾಡಬೇಕು ಅಂತಂದ್ರೆ ಮುಂದಿನ ದಿವಸದಲ್ಲಿ ಮಾಡೋಣ. ಖಂಡಿತ ಅಧ್ಯಯನ ಸೋಮವಾರ ಮಂಗಳವಾರ ಇದೆ, ಎಲ್ಲೆಲ್ಲಿ ಭೇಟಿ ಕೊಡ್ತೀವಿ. ನೀವು ಇದನ್ನು ಹಾಕ್ತೀನಿ ನಾನು. ಸೋಮವಾರ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಡ್ತಾ ಇದ್ದೀನಿ. ಸೋಮವಾರ ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ, ರಾಮನಗರ ಮಾಡ್ತೀನಿ. ಮಂಗಳವಾರ ಬೆಳಿಗ್ಗೆ ಮಾಗಡಿ ಬರ್ತೀನಿ. ಮಾಗಡಿ ಮಾಡಿಕೊಂಡು ಮಧ್ಯಾಹ್ನ ಮೀಟಿಂಗ್ ಇರ್ತದೆ. ಘೋಷಣೆ ಆಗ್ಬೋದಾ ಸರ್? ಇಲ್ಲ, ಅದ್ರ ಬಗ್ಗೆ ಅದೊಂದು ಕೆಲವು ಟೆಕ್ನಿಕಲ್ ಕಾರಣಗಳಿರ್ತವೆ, ಅದನ್ನ ನೋಡ್ಕೊಂಡು ಘೋಷಣೆ ಮಾಡ್ತಾರೆ ಸರ್. ಮಾಗಡಿ ಸೀಮೆಗೆ ಇದು ಸುವರ್ಣ ಯುಗ. ಕೆಂಪೇಗೌಡರ ಸ್ಮಾರಕಗಳ ಬಗ್ಗೆ, ಚಾರಿತ್ರಿಕ, ಧಾರ್ಮಿಕ, ಕೃಷಿಕ ಎಲ್ಲವನ್ನ ಅಭಿವೃದ್ಧಿ ಮಾಡ್ತೇವೆ. ಸೋಮೇಶ್ವರ ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದೇವೆ. ಈಗ ಸಮಾಧಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಸುರೇಶ್ ಅವರು. ಎಲ್ಲವನ್ನೂ ಅಭಿವೃದ್ಧಿ ಮಾಡ್ತೀವಿ. ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥದ್ದು ಬರೀ ಇಲ್ಲೇ ಅಲ್ಲ, ಚಿತ್ರದುರ್ಗದಲ್ಲೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ರಂಗನಾಥ್ ಅವರು ಅಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಿದ್ದಾವೆ. ನಿಮ್ಮ ಸಲಹೆಗಳ ಮುಖಾಂತರ ತಗೊಂಡು ಚರ್ಚೆ ಮಾಡೋಣ. ಕೆಂಪಾಪುರಿಗೆ 30 ಕೋಟಿ ಕೊಟ್ಟಿದ್ದಾರೆ. 30 ಕೋಟಿ, ಇನ್ನೂ 30-40 ಕೋಟಿ ಬೇಕಾಗ್ತದೆ. ನೀವು ನೋಡ್ಕೊಂಡು ಮಾಡ್ತೀವಿ. ನೀವು ಕಾರ್ಯಕ್ರಮಗಳು ಅಭಿವೃದ್ಧಿಗಳೆಲ್ಲ ಮಾಡ್ತಾ ಇದ್ದೀರಿ, ಮಾಹಿತಿ ಕೊಡೋದ್ರೆ ಸ್ವಲ್ಪ ಕೊರತೆ ಇದೆ ಇಲ್ಲಿ. ಈಗ ಸರ್ಕಾರದಿಂದ ಮಾಹಿತಿ ಕೊಡಲ್ಲ, ನಮಗೆ ಮಾಹಿತಿ ಕೊಡೋದಕ್ಕೆ ಸ್ವಲ್ಪ ಕೊರತೆ ಇದೆ. ನೀವು ಮಾಹಿತಿ ತಗೋತಾ ಇಲ್ಲ ಅಷ್ಟೇ. ಇಲ್ಲ ಸರ್, ಇಲ್ಲ ಆಯ್ತಲ್ಲ, ಕೆಲಸ ಮಾಡ್ತಾವನು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿ ಜಾಕ್ವೆಲ್ ಕೆಲಸ ನಡೀತಾ ಇದೆ. ಇನ್ನು 6 ತಿಂಗಳಲ್ಲಿ ನಾವು ಚಕ್ರವಾಯಿ ಕೆರೆಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. KPSC ಶಾಲೆ ಕೂಡ ಆಗಿದೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. KPS ಶಾಲೆನೂ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಚಕ್ರವಾಯಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನೀರಾವರಿ ಮತ್ತು ಜನಪದ ಕಲೆಗಳ ಉಳಿಸೋದು ಮತ್ತು ಆದಿವಾಸಿ ಮೂಲ ಬುಡಕಟ್ಟು ಸಮುದಾಯಗಳಿವೆ. ಒಟ್ಟಾರೆಯಾಗಿ ನಿಮಗೆ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ. ಏನಾಗಬೇಕು ಅಂತ ತಾವು ಸಲಹೆ ಕೊಟ್ಟರೆ ಅದು ಮಾಡೋಣ. ಖಂಡಿತ ಸರ್. ಕೇಶವ ಪ್ರಸ್ತ ಸ್ಲೋಗ ಇದರಲ್ಲಿ ನಡೀತಾ ಇದೆ. ಹೊಡಿಬೇಕಷ್ಟೇ, ಹೊಡೆದ್ರೆ ಓಡೋಗ್ಬಿಡ್ತಾನೆ. ಓಡೋಗ್ಬಿಟ್ರೆ ಕೆಲಸ ನಿಂತೋಯ್ತದೆ. ಇನ್ನೊಬ್ಬ ಇವನು ಬಂದು ಮಾಡೋಷ್ಟೊತ್ತಿಗಿಂತ 5 ವರ್ಷ ಆಯ್ತದೆ. ಬಹಳ ತಾಳ್ಮೆಯಿಂದ ಅವನ ಕೈಯಲ್ಲೇ ಮಾಡಿಸ್ಬೇಕು ಅಂತ ಬಹಳ ತಾಳ್ಮೆಯಿಂದ ಮಾಡಿಸ್ತಾ ಇದ್ದೀವಿ ಸರ್. ಯಾವ ಖಾತೆ ನಿರೀಕ್ಷೆ ಮಾಡ್ತೀವಿ? ಎಷ್ಟು ಆಕ್ರೋಶ ಇದೆ ಅಷ್ಟು ಆಕ್ರೋಶ ಇದೆ. ಬಟ್ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕೆಲಸ ಆಗಲ್ಲ ಅಲ್ಲಿ ಸರ್. ಖಾತೆ ಅವನು ಮಾಡೋ ಸಂದರ್ಭದಲ್ಲಿ ಕೊಳ್ಳೇಗಾಲದ ಕಡೆ ಹೋಗಿ ಮಾಡ್ಬಿಟ್ಟ, ಕಡೆಯಲ್ಲಿ ಇಲ್ಲಿ ಬಂದ ಕಡೆದಾಗಿ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೊರಟೋಯ್ತಾನೆ. ಇನ್ನ ರೀಟೆಂಡರ್ ಅಂತಂದ್ರೆ ಇನ್ನ 3-4 ವರ್ಷ ಆಗ್ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಅವನ ಕೈಲೇ ಮಾಡಿಸ್ತಾ ಇದ್ದೀವಿ. ಖಾತೆ ಹಂಚಿಕೆ ನಾನೇ ಮುಖ್ಯಮಂತ್ರಿ ನಡೀರಿ, ಯಾವ ಖಾತೆ ಹಂಚಿಕೆ ಅವರೇ ಮುಖ್ಯಮಂತ್ರಿಗಳು, ಯಾವ ಖಾತೆ ಕೊಟ್ಟರು ಮಾಡ್ತೀವಿ. ಚರಿತ್ರೆಯಲ್ಲಿ ನಾವೇ ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಯ್ಕೆ ಮಾಡಿ ಬಿಟ್ಟಿದ್ದೀವಿ. ಚರಿತ್ರೆಯಲ್ಲಿ ತಮ್ಮ ಹೆಸರು ಉಳಿತಕ್ಕಂಥ ಸಾತನೂರು, ಕಲ್ಯ, ಭೈರವದುರ್ಗ ಹೇಳಿದ್ನಲ್ಲ, ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಮಾಡೋಣ. ಎಲ್ಲ ಅಭಿವೃದ್ಧಿ ಆಗಲಿ. ನಿಮ್ಮ ಸಲಹೆಗಳು ತಗೊಂಡು ಮಾಡ್ತೀನಿ.
ಭೇಟಿ ಮಾಡ್ತೀವಿ. ನೆನ್ನೆಲ್ಲ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ದು. ಇವತ್ತು ಸುಧಾಕರ್ ಅವ್ರ ಮಧ್ಯಾಹ್ನ ಭೇಟಿ ಮಾಡ್ತಾ ಇದ್ದೀವಿ. ಅಸಮಾಧಾನ ಈಗ ನನಗೆ ಕೊಡದಿದ್ದಾರೆ, ನನಗಿಲ್ಲದೆ ಇದ್ರು ನನ್ನ ಹಿಂಬಾಲಕರಿಗೆ ಅಸಮಾಧಾನ ಇರ್ತಿರ್ಲಿಲ್ವಾ? ಈಗ ನ್ಯಾಚುರಲ್ ಅದು, ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನಿಗೆ ಬಂದಿರತಕ್ಕಂಥ ಗುಣ ಅದು. ಏನು ಆಗಲ್ಲ, ಸಮಸ್ಯೆಗಳು ಬಗೆಹರಿತವೆ. ನಾವೆಲ್ಲರೂ ಏನು ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲ ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ. ಆದ್ರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ. ಅವ್ರ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ನ ಸುಮಾರು ಒಂದು 80ರಿಂದ 90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು? 33 ಜನನೇ ಮಂತ್ರಿ ಮಾಡ್ಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸರ್, ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಈಗ ಅದೊಂದು ಸೀಟ್ ರಿಸರ್ವ್ ಇಟ್ಟಿದ್ದೀವಿ. 13ನೇ ತಾರೀಕಿನ ಅಧಿವೇಶನ. ರಂಗಸೋಮೇಶ್ವರರ ಕೃಪೆ ಇರಲಿ, ಬಾಲಣ್ಣ ಮತ್ತು ಕುಟುಂಬದ ಹೆಸರು ಶಾಶ್ವತವಾಗಿ ದಾಖಲೆ ಆಗಲಿ. ಅಭಿನಂದನೆಗಳು. ಮಾಡೋಣ, ಧನ್ಯವಾದ. ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.